ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಎಂಜಲ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ತಮ್ಮನೇರಲ್ಲಿ ನೋಡಿರ್ತೀರಾ, ಗೊತ್ತಾಗುತ್ತೆ. ಸೊ ಇವತ್ತು ಕಾಟನ್ ಸ್ಯಾರೀಸ್ ಹಾಲ್ ಮಾಡೋಣ ಅಂತಿದ್ದೀನಿ. ಸೊ ಕಾಟನ್ ಸ್ಯಾರೀಸ್ ಕಲೆಕ್ಷನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಒಂದೊಂದಾಗಿ ಸದ್ಯಕ್ಕೆ ಇದು ಕೈಲಿ ಇಟ್ಕೊಳ್ಳೋಕ್ಕಾಗಿರೋದೇ ಇಷ್ಟೇನೆ. ಸೊ ಒಂದೊಂದಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಇದರ ರೇಟು ಎಲ್ಲಿ ಪರ್ಚೇಸ್ ಮಾಡಿದ್ದು ಮತ್ತು ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಆ್ಯಕ್ಚುಲಿ ಇದು ಫಸ್ಟ್ ಒನ್ ಯೆಲ್ಲೋ ಕಲರು. ಇದನ್ನು ಕಮರ್ಷಿಯಲಲ್ಲಿ ರೂಪಮ್ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದ್ದು, ಪ್ಯೂರ್ ಕಾಟನ್ದು. ಬ್ಯಾಂಗ್ಳೂರ್ ಕಮರ್ಷಿಯಲಲ್ಲಿ ರೂಪಮ್ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಬಾರ್ಡರ್ ಬಂದ್ಬಿಟ್ಟು ಕಲರ್ ಕಾಂಬಿನೇಷನ್ ನೋಡಿ, ಆರೆಂಜ್, ಪಿಂಕ್ ಮತ್ತು ಗ್ರೀನ್ ಇದರಲ್ಲಿದೆ. ಮತ್ತು ಪೂರ ಸ್ಯಾರಿ ಪೂರ್ತಿ ಡಿಸೈನ್ ಇದೆ, ಸೇಮ್ ಡಿಸೈನ್ ಇದೆ. ಸೊ ಅದಕ್ಕೆ ಕುಚ್ಚು ಕಟ್ಸಿದ್ದೀನಿ. ಆ್ಯಕ್ಚುಲಿ ಇದ್ರದ್ದು ರೇಟ್ ಬಂದು 2000 ರುಪೀಸ್ ಅನಿಸುತ್ತೆ, 2000 or 3000 ಅನಿಸುತ್ತೆ. ಇದಾಗಲೇ ಪರ್ಚೇಸ್ ಮಾಡಿ ಒಂದು 5-6 ಇಯರ್ಸ್ ಆಗಿದೆ ಅನಿಸುತ್ತೆ. ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಸೊ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಆ್ಯಕ್ಚುಲಿ ಬೋಟ್ ನೆಕ್ಕು ಮತ್ತು ಕೋಲ್ಡ್ ಸ್ಲೀವ್ಸ್ ಬ್ಲೌಸು, ಕೋಲ್ಡ್ ಸ್ಲೀವ್ಸ್ ಬ್ಲೌಸು. ಮತ್ತು ಇದು ಸೇಮ್ ಇಲ್ಲಿ ತನಕ ಲೆಂತ್ ಏನು ಬರುತ್ತಲ್ಲ, ಸೇಮ್ ಇದು ಡ್ರೆಸ್ ಲೆಂತ್ ಏನಿದೆಯಲ್ಲ ಅಷ್ಟು ಲೆಂತು. ಸೊ ಈ ಥರ ಬರುತ್ತೆ. ಈ ಥರ ಕೋಲ್ಡ್ ಸ್ಲೀವ್ಸು ಮತ್ತು ಬ್ಯಾಕ್ ಈ ಥರ ಡಿಸೈನ್ ಇದೆ. ಸೊ ಬ್ಯಾಕ್ ಹುಕ್ ಇದೆ, ಇಲ್ಲಿ ನಾಟ್ ಕೊಟ್ಟಿದ್ದಾರೆ ಟೈ ಮಾಡ್ಕೊಳ್ಳೋಕ್ಕೆ, ಅಡ್ಜಸ್ಟ್ ಮೀನ್ಸ್ ಟೈಟ್ ಅಥವಾ ಲೂಸ್ ಬೇಕಂದರೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಬ್ಲೌಸು, ಪ್ಯೂರ್ ಕಾಟನ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ತೊಗೊಂಡು 5 ಇಯರ್ಸ್ ಆಯ್ತಲ್ಲ, ಒಂದೇ ಸತಿನೇ ವೇರ್ ಮಾಡಿರೋದು. ಆ್ಯಕ್ಚುಲಿ ಇದನ್ನು ಹೇಳ್ಬೇಕಂದ್ರೆ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಕಾಟನ್ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ಬಟ್ ನಾನು ಅಂದರೆ ಏನಂದರೆ ನಂಗೆ ಸ್ವಲ್ಪ ಡಿಸೈನು ಮತ್ತು ಅಂದರೆ ಬಟ್ಟೆನೂ ತುಂಬ ಪ್ಯೂರ್ ಆಗಿರಬೇಕು, ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ಬೇಕು. ಅವಾಗಷ್ಟೇ ನಾನು ಪರ್ಚೇಸ್ ಮಾಡೋದು, ಇಲ್ಲ ನಾನು ಪರ್ಚೇಸ್ ಮಾಡಲ್ಲ. ನನ್ನ ಹತ್ರ ಏನು ತುಂಬ ಏನು ಅಷ್ಟೊಂದಾಗೇನಿಲ್ಲ, ಸ್ವಲ್ಪ ಕಾಟನ್ ಸ್ಯಾರೀಸ್ ಇದೆ. ಬಟ್ ಆದರೆ ಅದರಲ್ಲಿ ನಾನು ನೋಡಿನೇ ತುಂಬ ಚೆನ್ನಾಗಿರೋದನ್ನ ನೋಡಿಬಿಟ್ಟೆ ಸೆಲೆಕ್ಟ್ ಮಾಡಿ ತೊಗೊಳ್ಳೋದು. ಇದು ಒಂದು ಬ್ಲೌಸು ಸ್ಯಾರಿದು. ಪೂರ್ತಿ ಸೀರೆದು ಈ ಥರ ಹೆಂಗೆ ಬರುತ್ತೆ, ಪೂರ್ತಿ ಡಿಸೈನ್ ಬರುತ್ತೆ. ಇದು ಕೆಳಗಡೆ ಈ ಥರ ಡಿಸೈನ್ ಬರುತ್ತೆ, ಬಾರ್ಡರು. ಮತ್ತು ಇದು ಮೇಲೆ ಈ ಥರ ಹಿಂಗೆ. ಪ್ಯೂರ್ ಕಾಟನ್ನು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕಾಟನಲ್ಲಿ ಪ್ಲೇನ್ ಕಾಟನ್ಸ್ನು ಚೆನ್ನಾಗಿ ಬರುತ್ತೆ. ಈ ಥರ ಏನಾದರೂ ಡಿಸೈನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಕಾಟನ್ನಲ್ಲಿ. ಇದು ವೇರ್ ಮಾಡಿದಾಗ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಂಗಾಗಿ ಚೆನ್ನಾಗಿದೆ. ಇದೊಂದು ಯೆಲ್ಲೋ ಕಲರ್ ಸ್ಯಾರಿ. ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ಕೆಲವುದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರಲ್ಲ, ರನ್ನಿಂಗಲ್ಲೇ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಸೇಮಲ್ಲೇ ಬಂದ್ಬಿಡತ್ತೆ. ಇದು ನೋಡಿ, ಇದು ಪಲ್ಲು ಈ ಥರ ಡಿಸೈನ್ ಇದೆ, ಕಾಣಿಸ್ತಾ ಇದೆಯಾ? ಕುಚ್ಚು ಕಟ್ಸಿದ್ದೀನಿ, ಬೀಡ್ಸ್ ಎಲ್ಲ ಹಾಕ್ಸಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಟಿ ಬೀಡ್ಸ್ ಎಲ್ಲ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ನಾನು ಯಾವ ಸ್ಯಾರೀಸ್ ತೊಗೊಂಡ್ರು ಎಲ್ಲ ಸ್ಯಾರೀಸ್ಗೂ ಕುಚ್ಚು ಕಟ್ಸೇ ಇರ್ತೀನಿ. ಕುಚ್ಚು ಕಟ್ಟಿದ್ರೆ ಒಂಥರ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇನೆ. ಈ ಥರ ಬರ್ತೀನಿ. ಸೈಡ್ ನೋಡಿ ಈ ಥರ ಬರುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ಒಂದು ಕಾಟನ್ ಸ್ಯಾರಿ ನೋಡಿ,
ಲೈನ್ಸ್ ಇದು ಪಿಂಕ್ ಗ್ರೀನ್ ಆರೆಂಜ್ ಇರೋದ್ರಿಂದ ಇಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬ್ಲೌಸ್ ನೀವು ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನಿಗೆ ರೆಡಿ ಮಾಡಿಕೊಂಡು ಪೇರಪ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಸ್ಯಾರಿ. ಇದು ಒಂದು ಗ್ರೀನ್ ಸ್ಯಾರಿ. ಇದು ಕೂಡ ಇದು ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ ಇದೆಯಲ್ಲ ಬೆಂಗಳೂರು, ಅಲ್ಲೇ ಪರ್ಚೇಸ್ ಮಾಡಿದ್ದು, ರೂಪನ್ ಸಿಲ್ಕ್ಸಲ್ಲೇ. ಇದು ಕೂಡ ವರಮಹಾಲಕ್ಷ್ಮಿಗೆ ಅಂತಲೇ ಪರ್ಚೇಸ್ ಮಾಡಿದ್ದು. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ಕಾಟನ್ ಸ್ಯಾರೀಸ್ದು ಕಲೆಕ್ಷನ್ಸ್ ತುಂಬ ಇದೆ. ಬಟ್ ಈಗ ಅದರದ್ದು ಶಾಪ್ ಬೇರೆ ಕಡೆ ಎಲ್ಲೋ ಶಿಫ್ಟ್ ಆಗಿದೆ. ಬಟ್ ಅದು ಎಲ್ಲಿ ಅಂತ ಗೊತ್ತಿಲ್ಲ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಸರ್ಚ್ ಮಾಡ್ತಾ ಇದ್ದೆ, ಸಿಕ್ಕಿದ್ರೆ ಮತ್ತೆ ಹೋಗಿ ಪರ್ಚೇಸ್ ಮಾಡೋಣ ಅಂತ. ಮೊನ್ನೆ ಅಷ್ಟಾಗದು ನನಗೆ ಗೊತ್ತಾಗಲಿಲ್ಲ ಅಡ್ರೆಸ್ಸು. ಸೊ ಇದು ಕೂಡ 3/4 ಬ್ಲೌಸ್ ಇದೆ, ಗ್ರೀನ್ ಕಲರು. ಇದು ರನ್ನಿಂಗಲ್ಲೇ ಬಂದಿದೆ. ಸೊ ನೋಡಿ, ಬಾರ್ಡರ್ ಇರೋದ್ರಿಂದ ಬ್ಲೌಸಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಒಂದು ಫ್ರಂಟ್ ಈ ಥರ. ಆ್ಯಕ್ಚುಲಿ ನಾನೆಲ್ಲ ಕಟೋರಿ ಬ್ಲೌಸಸ್ನೇ ಸ್ಟಿಚ್ ಮಾಡಿಸೋದು. ಸೊ ಹಾಗಾಗಿ ಅಂದರೆ ಏನಂದರೆ ಕರೆಕ್ಟಾಗಿ ಸ್ಟಿಫಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ. ನಂದು ಆಲ್ಮೋಸ್ಟ್ ಆಲ್ ಎಲ್ಲ ಬ್ಲೌಸಸ್ಸೂ ಕಟೋರಿ ಬ್ಲೌಸಸ್ಸೇ ನಾನು ಸ್ಟಿಚ್ ಮಾಡಿಸಿರೋದು. ಸೊ ಈ ಥರ ಹಿಂಗೆ 3/4 ಇದು ಬರುತ್ತೆ. ಆ್ಯಕ್ಚುಲಿ ನಾನು ಈ ಬ್ಲೌಸಿಗೆ ವರ್ಕ್ ಮಾಡಿಸಿದ್ದೀನಿ. ಬೀಡ್ಸ್ ಎಲ್ಲ ಹಾಕ್ಸ್ಬಿಟ್ಟು ನೋಡಿ ಈ ಥರ ಬರುತ್ತೆ ಡಿಸೈನು. ಈ ಥರ ಹಿಂಗೆ ನಾಟ್ ಬರುತ್ತೆ. ಏನಂದರೆ ಅದು ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಬರುತ್ತೆ ಡಿಸೈನು. ಬ್ಯಾಕಲ್ಲಿ ಈ ಥರ ಡಿಸೈನ್. ವರ್ಕ್ ಮಾಡಿಸಿದ್ರೆ ಕಾಂಟ್ರಾಸ್ಟ್ ಕಲರಲ್ಲಿ. ಸೊ ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಕುಂಕುಮಕ್ಕೆಲ್ಲ ಕರೆದಾಗ, ಪೂಜೆಗಳಿಗೆಲ್ಲ ಕರೀತಾರೆ, ಸತ್ಯನಾರಾಯಣ ಪೂಜೆಗೆಲ್ಲ ಕರೀತಾರೆ, ಅಥವಾ ಸಣ್ಣ ಪುಟ್ಟ ಎಂಗೇಜ್ಮೆಂಟ್ಸ್ಗಳು ಇಂಥದಕ್ಕೆಲ್ಲದಕ್ಕೂ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ನೋಡಿ ಇದು ಬಾರ್ಡರ್ ಬಂದಿದೆ, ಇಲ್ಲೂ ಅಷ್ಟೇ, ಇಲ್ಲೂ ಬಾರ್ಡರ್ ಬಂದಿದೆ. ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ಇದು ಬ್ಲೌಸ್. ಸೊ ಇದು ಒಂದು. ಬಾರ್ಡರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಪರ್ಪಲ್ ಮತ್ತು ಪಿಂಕ್ ಗೋಲ್ಡನ್ ನಲ್ಲಿ ಪೂರ ಇದು ಡಿಸೈನ್ ಇದೆ. ಆ್ಯಕ್ಚುಲಿ ಇದು ಬಾರ್ಡರ್ ತುಂಬಾ ದೊಡ್ಡದಿದೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಬಾರ್ಡರ್ ತುಂಬ ಚೆನ್ನಾಗಿದೆ. ಹಂಗಾಗಿ ಬಾರ್ಡರ್ ನೋಡಿಬಿಟ್ಟೇ ಇಷ್ಟ ಆಯಿತು. ಮತ್ತು ನೋಡಿ ಪೂರ್ತಿ ಸೀರೆ ಈ ಡಿಸೈನ್ ಇದೆ. ಇದೇನು ಫ್ಲವರ್ ಡಿಸೈನ್ ಏನಿದೆಯಲ್ಲ, ಫ್ಲವರ್ ಅಥವಾ ಲೀಫ್ ಡಿಸೈನ್ ಏನು ಕಾಣಿಸ್ತಾ ಇದೆಯಲ್ಲ, ಪೂರ್ತಿ ಸೀರೆ ಈ ಡಿಸೈನಲ್ಲೇ ಇದೆ. ಸೊ ಹಾಗಾಗಿ ನೋಡಿ ಈ ಥರ ಬರುತ್ತೆ ಈ ಸ್ಯಾರಿ ಒಂದು. ಇದಕ್ಕೂ ಕೂಡ ನಾನು ಕುಚ್ಚು ಕಟ್ಸಿದ್ದೀನಿ. ಸೊ ಇದು ಈ ಥರ ಬರುತ್ತೆ ಕುಚ್ಚು, ಕಾಂಟ್ರಾಸ್ಟ್ ಕಲರಲ್ಲಿ. ಮತ್ತು ಇದ್ರದ್ದು ಪಲ್ಲು ಈ ಥರ ಬರುತ್ತೆ. ಪೂರ್ತಿ ಬಾಡಿ ಇದೇ ಡಿಸೈನಲ್ಲೇ ಇದೆ. ಪೂರ ಇದು ಏನು ಇದೆಯಲ್ಲ ಇದೇ ಡಿಸೈನಲ್ಲೇ ಇದೆ. ಆ್ಯಕ್ಚುಲಿ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಅಷ್ಟೇ ಒಂದು ಸರಿ ಅಥವಾ 2 ಟೈಮ್ಸ್ ವೇರ್ ಮಾಡಿರ್ಬೇಕಷ್ಟೇ ನಾನು. ಇದನ್ನು ಭಾಳ ಸರಿ ಏನು ವೇರ್ ಮಾಡಿಲ್ಲ. ಸೊ ಈ ಥರ ಬರುತ್ತೆ. ಸರಿ ನೋಡಿ ಈ ಥರ ಹಾಕೊಂಡ್ರೆ ಈ ಥರ ಬರುತ್ತೆ. ತುಂಬ ಕಂಫರ್ಟಬಲ್ ಆಗಿರುತ್ತೆ ಕಾಟನ್ ಸ್ಯಾರೀಸು. ಸಮ್ಮರಲ್ಲೆಲ್ಲ ಬೆಸ್ಟ್ ಆ್ಯಕ್ಚುಲಿ ವೇರ್ ಮಾಡೋದಕ್ಕೆ, ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ. ಸಿಲ್ಕ್ ಸ್ಯಾರೀಸ್ ವೇರ್ ಮಾಡಿದ್ರೆ ಪೂರ ಸ್ವೆಟ್ ಆಗ್ತೀವಿ. ಮತ್ತು ಅದೆಲ್ಲ ಸ್ವೆಟಿಂಗ್ದೆಲ್ಲ, ಸ್ವೆಟ್ ಪ್ಯಾಡ್ ಎಷ್ಟೇ ಹಾಕಿದ್ರೂ ಅದು ಪೂರ ಎಲ್ಲ ಸ್ವೆಟಿಂಗ್ದೆಲ್ಲ ನನ್ನ ಬ್ಲೌಸಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಸೊ ಹಂಗಾಗಿ ಅದೊಂಥರ ತೀರ ಆಡಕ್ಕೆ ಕಾಣುತ್ತೆ. ಈ ಥರ ಕಾಟನ್ ಸ್ಯಾರೀಸ್ ಆದರೆ ಸ್ವೆಟ್ನೆಲ್ಲ ಚೆನ್ನಾಗಿ ಇದು ಮಾಡುತ್ತೆ ಅದು. ಸೊ ಇದು ಒಂದು ಗ್ರೀನ್ ಕಲರ್ ಕಾಟನ್ ಸ್ಯಾರಿ.
ಸೊ ನೆಕ್ಸ್ಟ್ ಒನ್ ಇದು ಬ್ಲೂ ಕಲರ್, ಪರ್ಪಲ್ ಆ್ಯಂಡ್ ಬ್ಲೂನಲ್ಲಿದೆ, ಪರ್ಪಲ್ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿದೆ. ಸೊ ಇದು ಕೂಡ ನಾನು ರೂಪಮ್ ಸಿಲ್ಕ್ಸಲ್ಲೇ ತೊಗೊಂಡಿದ್ದು, ಅಗೇನ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ, ಶಿವಾಜಿನಗರ್. ಇದು ಕೂಡ 2000. ನಾನು ಈಗ ಅದು ತೋರಿಸಿದ್ನಲ್ಲ, ಅದು 2000, ಇದು 2000, ಇದು 2000 ರುಪೀಸೇನೇ, ಅಲ್ಲೇ ತೊಗೊಂಡಿದ್ದು. ಸೊ ಆ್ಯಕ್ಚುಲಿ ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಅಲ್ಲಿ, ಬಟ್ ಈ ಶಾಪ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿದೆ. ನೋಡ್ಬೇಕು ಅದು ಎಲ್ಲಿದೆ ಅಂತೇಳಿ ಸ್ವಲ್ಪ. ಇದು ಬ್ಲೌಸ್, ಇದು ನೋಡಿ ಬ್ಲೌಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಪಿಂಕ್ ಗೋಲ್ಡನ್ ಪರ್ಪಲ್ ಕಾಂಬಿನೇಷನಲ್ಲಿದೆ ಬಾರ್ಡರು. ಆ್ಯಕ್ಚುಲಿ ಇದು 3/4 ಬ್ಲೌಸೇ ಹೊಲಿಸಿದ್ದೆ, ಬಟ್ ಇಲ್ಲೇನೋ ಸ್ವಲ್ಪ ಸ್ಟಿಚಿಂಗಲ್ಲೇನೋ ಪ್ರಾಬ್ಲಮ್ ಮಾಡಿಬಿಟ್ಟಿದೆ. ಸೊ ಹಾಗಾಗಿ ಕಟ್ ಮಾಡಿಸಿ ಮತ್ತೆ ನಾನು ಸೇಮ್ ಇಷ್ಟು ಲೆಂತಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡಿಸಿರೋದು. ಸೊ ಇದು ಕೂಡ ಕಟೋರಿನೇ, ಕಟೋರಿ ಬ್ಲೌಸ್. ನೋಡಿ ಎಷ್ಟು ಚೆನ್ನಾಗಿ, ಸುಮ್ಮನೆ ಹಿಂಗೆ ಇಟ್ಕೊಂಡ್ರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕಟೋರಿ ಬ್ಲೌಸಸ್ ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೂ ಕೂಡ ಡಿಸೈನ್ ಮಾಡಿಸಿದ್ದೀನಿ. ಡಿಸೈನ್ ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ, ಯಾಕಂದರೆ ಸ್ವಲ್ಪ ಇದು ಪ್ಲೇನ್ ಇರೋದ್ರಿಂದ ಬ್ಲೌಸಸ್ಗಳಿಗೆ ಈ ಥರ ಸಣ್ಣ ಪುಟ್ಟ ಡಿಸೈನ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಬ್ಯಾಕಲ್ಲಿ ನೋಡಿ, ಬ್ಯಾಕ್ ಡಿಸೈನ್ ಇದು. ಸೊ ಆ್ಯಕ್ಚುಲಿ ಇದು ಫ್ರಂಟಲ್ಲೂ ಈ ಥರ ಡಿಸೈನ್ ಬರುತ್ತೆ. ನಾವು ಒಂದು ಕಡೆ ಹಿಂಗೆ ಸೆರಗಿ ಹಾಕೊಂಡಾಗ ಈಗ ಒಂದು ಕಡೆ ಓಪನ್ ಇರುತ್ತಲ್ಲ, ಸೊ ಒಂದು ಕಡೆ ಈ ಥರ ಹಿಂಗೆ ಬರುತ್ತೆ. ಸೊ ಹಾಗಾಗಿ ಇದು ಒಂದು. ಮತ್ತು ನಾಟ್ ಕೊಟ್ಟಿರ್ತಾನೆ ನಮಗೆ ಅಡ್ಜಸ್ಟಬಲ್. ನೋಡಿ ನಾಟಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ ಈ ಥರ ಹಿಂಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಬ್ಲೌಸು ನೋಡಿ, ಸ್ಯಾರಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಅದು ಫ್ಲವರ್ ಡಿಸೈನ್ ಅಲ್ಲ, ಇದು ಬೇರೆ ಏನೋ ಒಂಥರ ಡಿಸೈನ್ ಇದೆ, ಚೆನ್ನಾಗಿದೆ ಇದು ಡಿಸೈನ್. ಇದು ಕೂಡ ಆ್ಯಕ್ಚುಲಿ ಪ್ಲೈನ್ಗಿಂತ ಈ ಥರ ಏನಾದ್ರು ಡಿಸೈನ್ ಇರೋದು ತೊಗೊಂಡಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಬಾರ್ಡರ್ ಪಿಂಕ್ ಮತ್ತು ಪರ್ಪಲ್ ಮತ್ತು ಗೋಲ್ಡನಲ್ಲಿದೆ. ಸೊ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ಸ್ಯಾರಿದು. ಇದು ಕೂಡ ನನ್ನ ಫೇವ್ರೆಟ್ ಕಲರ್, ತುಂಬಾ ಇಷ್ಟ. ಆ್ಯಕ್ಚುಲಿ ಈಗ ನೀವು 2 ತೋರಿಸಿದ್ನಲ್ಲ, ಈ 3 ಕಲರು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಕಲರ್ಸ್. ಇದಕ್ಕೂ ಕೂಡ ಬೀಡ್ಸ್ ಹಾಕ್ಸ್ಬಿಟ್ಟು ಕುಚ್ಚು ಕಟ್ಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಆಗ್ತಿದೆ. ಪರ್ಪಲ್ ಆ್ಯಂಡ್ ಬ್ಲೂನಲ್ಲಿ. ಸೊ ಇದ್ರದ್ದು ಸೆರಗು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಡಿಸೈನ್ ಇದೆ ಅಂದರೆ ಇದರಲ್ಲಿ ಲೀಫ್ದು ಪರ್ಪಲ್, ಇದು ಕಲ್ಲರ್ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕಲರ್. ಸೊ ಈ ಥರ ಇದೆ ಇದು. ಇದು ಪೂರ ಬಾಡಿ ಬಂದ್ಬಿಟ್ಟು ಇದೇ ಡಿಸೈನಲ್ಲೇ ಇದೆ, ಸೇಮ್ ಇದೇ ಥರ. ಮೇಲೆ ಪರ್ಪಲ್ ಕಲರ್ ಬಾರ್ಡರ್, ಕೆಳಗಡೆ ಪಿಂಕ್ ಆ್ಯಂಡ್ ಪರ್ಪಲ್ ಕಲರ್ ಬಾರ್ಡರ್. ಸೊ ಪೂರ ಸ್ಯಾರಿ ಇದೇ ಥರ ಡಿಸೈನ್ ಇದೆ. ಸೊ ಇದು ಒಂದು. ಆ್ಯಕ್ಚುಲಿ ನಾ ಎಲ್ಲ ಸೀರೆಗೂ ತೊಗೊಂಡಿದ್ದ ತಕ್ಷಣವೇ ಪೂರ್ತಿ ಪಾಲು ಮತ್ತು ಕುಚ್ಚು ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಇಟ್ಬಿಡ್ತೀನಿ. ಕೆಲವೊಂದೆಲ್ಲ ಲೇಟ್ ಮಾಡ್ತೀನಿ, ತುಂಬ ಚೆನ್ನಾಗಿ ನನಗೆ ಇಷ್ಟ ಆಗೋದನ್ನೆಲ್ಲ ಬೇಗನೆ ಸ್ಟಿಚ್ ಮಾಡಿಸ್ಬಿಡ್ತೀನಿ. ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೆರಗು ಬಂದ್ಬಿಟ್ಟು ವಾವ್, ತುಂಬ ಎಲಿಗೆಂಟ್ ಆಗಿದೆ. ನಿಮಿಷ ತೋರಿಸ್ತೀನಿ. ಅನಿಸುತ್ತೆ ಮೊಬೈಲ್. ಸೊ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಇದು ಒಂದು ಕಲರ್. ಆ್ಯಕ್ಚುಲಿ ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಹೇಳಿ. ಇನ್ನೂ 2 ಕಲರ್ ಇದೆ. ಆ್ಯಕ್ಚುಲಿ ಇದು ವಿಡಿಯೋ ಲಾಂಗ್ ಆಗುತ್ತೆ, ಸೊ ಪಾರ್ಟ್ 1 ಪಾರ್ಟ್ 2 ಮಾಡೋಣ ಅಂತಿದ್ದೀನಿ. ಸೊ ಇದು ಒಂದು ಕಲರು, ಇದು ಆರೆಂಜ್ ಕಲರ್. ಇದು ನೋಡಿ, ಇದು ಕೂಡ ಕಟೋರಿ ಬ್ಲೌಸೇ. ಸೊ ಬ್ಲೌಸ್ ಈ ಥರ ಬರುತ್ತೆ. ಹಾಂ, ಈ ಥರ ಬರುತ್ತೆ ಬ್ಲೌಸು. ಬ್ಲೌಸ್ಗೆ ಡಿಸೈನ್ ನೋಡಿ,
ಪರ್ಪಲ್ ಆ್ಯಂಡ್ ಸ್ಟೋನಲ್ಲಿ ಮಾಡಿದ್ದಾರೆ, ಮತ್ತು ಜರಿ ಇದನ್ನು ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಇದು ಡಿಸೈನ್. ಇದು ಒಂದು ಬ್ಯಾಕ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಒಂದು ಬ್ಲೌಸು. ಬಾರ್ಡರ್ ನೋಡಿ, ಬಾರ್ಡರ್ ಮತ್ತು ಕೊಟ್ಟಿರೋದ್ರಿಂದ ಈ ಕಾಟನ್ ಸ್ಯಾರೀಸ್ಗಳಲ್ಲಿ ಬಾರ್ಡರ್ ಬರುತ್ತಲ್ಲ ಜರಿ ಕಲರು ತುಂಬಾ ಚೆನ್ನಾಗಿರುತ್ತೆ. ಜರಿ ಡಿಸೈನ್ ಅಥವಾ ಜರಿ ಇದು ಏನು ಹೇಳ್ತಿರಲ್ಲ, ಇದು ಬಾರ್ಡರ್ ತುಂಬ ಚೆನ್ನಾಗಿದೆ ನೋಡಿ. ಇದು ಒಂದು ಕಟೋರಿ ಬ್ಲೌಸ್. ಆ್ಯಕ್ಚುಲಿ ಇದು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಅರ್ಜೆಂಟು ವರಮಹಾಲಕ್ಷ್ಮಿಗೆ ಅಂತ ಬೇಕಿತ್ತು, ಸೊ ಹಾಗಾಗಿ ಬೆಂಗಳೂರಿಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿದೆ. ಬಟ್ ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಕಾಟನ್ ಸ್ಯಾರಿನೇ ನೋಡಿ. ಇದಕ್ಕೂ ಕೂಡ ಕುಚ್ಚು ಕಟ್ಸಿದ್ದೀನಿ ಬೀಡ್ಸ್ ಹಾಕಿ. ಇದನ್ನು ತುಂಬ ಚೆನ್ನಾಗಿದೆ. ಬಾರ್ಡರ್ ಈ ಥರ ಬರುತ್ತೆ. ಪೂರ ಬಾಡಿ ಎಲ್ಲ ವರ್ಕ್ ಇದೆ ಈ ಥರ, ಮೀನ್ಸ್ ಜರಿ ಲೈನ್ಸ್ ಎಲ್ಲ ಈ ಥರ ಹಿಂಗೆ ಇದೆ. ಸೊ ಹಾಗಾಗಿ ಇದು ಒಂದು. ಆ್ಯಕ್ಚುಲಿ ಸೆರಗ್ ಬಂದು ಈ ಥರ ಇದೆ, ಪಲ್ಲು ಬಂದು. ಸೊ ಪಲ್ಲು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಮತ್ತು ಕೆಳಗಡೆ ಬಾರ್ಡರ್, ಸ್ಯಾರಿ ಬಾರ್ಡರ್ ಈ ಥರ ಬರುತ್ತೆ. ನಿಮಿಷ, ಇದು ಕೆಳಗಡೆ ಬಾರ್ಡರ್. ಇದು ಪಿಂಕ್, ಯೆಲ್ಲೋ, ಪರ್ಪಲ್ ಮತ್ತು ಗೋಲ್ಡನ್ ಇಷ್ಟು ಕಲರ್ ಕಾಂಬಿನೇಷನಲ್ಲಿ ಇರೋದ್ರಿಂದ ಗ್ರೀನು ಇದೆ. ಸೊ ತುಂಬಾ ಚೆನ್ನಾಗಿದೆ ಇದು ಒಂದು ಸ್ಯಾರಿ. ಸೊ ಆ್ಯಕ್ಚುಲಿ ಇದ್ರ ರೇಟ್ ಗೊತ್ತಿಲ್ಲ, ಯಾಕಂದರೆ ನಾನು ಮರ್ತ್ಬಿಟ್ಟಿದ್ದೀನಿ. ಅವಂದರೆ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿದೆ ಅಲ್ವಾ, ಸೊ ಹಾಗಾಗಿ ಒಂದೇ ಕಡೆ ಪರ್ಚೇಸ್ ಮಾಡಿರೋದ್ರಿಂದ ಸ್ವಲ್ಪ ಅದ್ರ ಬಿಲ್ಲೆಲ್ಲ ಇದೆ, ಹಾಗಾಗಿ ಅದ್ರ ರೇಟ್ ಸ್ವಲ್ಪ ಗೊತ್ತಿದೆ. ಸೊ ಈ ಥರ ಬರುತ್ತೆ. ಸೊ ಇದೊಂದು ಕಾಟನ್ ಸ್ಯಾರಿ. ಆ್ಯಕ್ಚುಲಿ ಇದನ್ನು ನಾನು ಬೆಳಗಾಮಲ್ಲಿ ರೂಪಮ್ ಸಿಲ್ಕ್ಸ್ ಅಂತ ಹೇಳಿದೆ, ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದೆ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಕಾಟನ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದು. ಇದು ರೇಟ್ ಗೊತ್ತಿಲ್ಲ, ಮರ್ತಿದ್ದೀನಿ ಅನಿಸುತ್ತೆ. ಸೊ ಬ್ಲೌಸ್ ತೋರಿಸ್ತೀನಿ ನೋಡಿ. ಇದು ಪ್ಯೂರ್ ಕಾಟನ್ನೇ. ಈ ಥರ ಬಾರ್ಡರ್ಸ್ ಬರ್ತಾಯಿತ್ತು ಅವಾಗೆಲ್ಲ. ಈಗ ಸ್ವಲ್ಪ ಎಲ್ಲ ಡಿಸೈನ್ಸ್ ಬಾರ್ಡರ್ ಚೇಂಜ್ ಆಗಿದೆ. ಸೊ ಈ ಥರ ಡಿಸೈನ್ ಬರ್ತಾಯಿತ್ತು. ಚೆನ್ನಾಗಿದೆ. ಇದನ್ನು ಇರಲಿ, ಇದು ಒಂದು ಟೈಪ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಇದು ಕಟೋರಿ ಬ್ಲೌಸೇನೆ. ಮತ್ತು ಇದಕ್ಕೂ ಕೂಡ ಹಿಂದಗಡೆ ವರ್ಕ್ ಮಾಡಿಸಿದ್ದೀನಿ. ಸೊ ನೋಡಿ, ನೀವು ವರ್ಕ್ ಮಾಡಿಸೋದ್ರಲ್ಲಿ ಈ ಥರ ಎಲ್ಲ ಹಿಂಗೆ ಡಿಸೈನ್ ಮಾಡಿ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ನಾಟಿಗೆ ಈ ಥರ ಹಾಕ್ಕೊಡ್ತಾರೆ. ಸೊ ಸ್ಯಾರಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಸೈನ್ ಇದೆ. ಸ್ಟೋನ್ಸು ಮತ್ತು ಥ್ರೆಡ್ಡು ಮತ್ತು ಜರೀದ್ ಲೈನ್ಸ್ ಏನಿದೆಯಲ್ಲ, ಸೊ ಅದನ್ನು ಹಾಕಿಬಿಟ್ಟು ಮಾಡಿರೋದು. ಮತ್ತು ಬಾರ್ಡರ್ ಇಲ್ಲಿ ಬಂದಿದೆ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗ ಆ್ಯಕ್ಚುಲಿ ಕಾಟನ್ ಸ್ಯಾರೀಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಒಂದು ಸ್ಯಾರಿ. ಸೊ ಬಾರ್ಡರ್ನ ಹೇಳಿದ್ನಲ್ಲ ಆವಾಗಲೇ, ಸೊ ಈ ಟೈಪ್ ಬಾರ್ಡರ್ ಬಂದಿದೆ. ಇದಕ್ಕೂ ಕೂಡ ಕುಚ್ಚು ಕಟ್ಸಿದ್ದೀನಿ. ಈ ಥರ ಬರುತ್ತೆ ಸ್ಯಾರಿ, ಪೂರ ಈ ಥರ ಬರುತ್ತೆ. ಇಲ್ಲಿ ಈ ಥರ ವರ್ಕ್ ಇದೆ, ಮೀನ್ಸ್ ಫ್ಲವರ್ ಡಿಸೈನ್ ಇದೆ, ಫ್ಲೋರಲ್ಲಿದೆ. ಪೂರ ಈ ಥರ ಸ್ಯಾರಿ ನೋಡಿ. ಇದು ಸೆರಗು ಕ್ಯಾಪ್ಚರ್ ಆಗ್ತಿದೆಯಾ? ಹಾಂ, ಇದು ಈ ಥರ ಸೆರಗು ಬರುತ್ತೆ. ಸ್ವಲ್ಪ
ಫುಲ್ ಸ್ಯಾರಿ ಎಲ್ಲ ಇದೇ ಥರನೇ ಇದೆ, ಫುಲ್ ರನ್ನಿಂಗಲ್ಲಿ ಇದೆ, ಈ ಥರ ಬರುತ್ತೆ. ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಸ್ಯಾರೀಸ್ಗಳೆಲ್ಲ ವೇರ್ ಮಾಡಿ ತೋರಿಸಿದ್ರೇ ಬೆಸ್ಟು, ಬಟ್ ಅದು ವೇರ್ ಮಾಡಿ ಇದು ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಸೊ ತುಂಬ ಟೈಮ್ ಟೇಕಿಂಗ್ ಪ್ರೊಸೆಸ್ ಇದು. ಸೊ ಹಾಗಾಗಿ ಹಿಂಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಬರುತ್ತೆ ನೋಡಿ ಸೆರಗು. ಪ್ಯೂರ್ ಕಾಟನ್ನು, ತುಂಬಾ ಚೆನ್ನಾಗಿದೆ ಇದು ಕೂಡ ಕಲರ್. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಯಾವ ಕಲರ್ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಿಳಿಸಿ. ಸೊ ಆ್ಯಕ್ಚುಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಪಾರ್ಟ್ 1 ಪಾರ್ಟ್ 2 ನೆಕ್ಸ್ಟ್ ಇನ್ನೊಂದು ವಿಡಿಯೋ ಇದಾದಮೇಲೆ ನೆಕ್ಸ್ಟ್ ಬರುತ್ತೆ. ಸೊ ಅದನ್ನು ಶೂಟ್ ಮಾಡಿರ್ತೀನಿ, ಇದಾದಮೇಲೆ ಅದು ವಿಡಿಯೋ ಬರುತ್ತೆ. ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಯಾವ ಕಲರ್ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಓಕೆ, ವಾಚ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.